ಶಾಸಕರೇ 100ಕ್ಕೆ 100 ಏನಪ್ಪ ಅಂದ್ರೆ ಎಲ್ಲೋ ನೀವು ಫ್ಯಾಕ್ಟ್ರಿದ ಸಂಘ ಟೈಅಪ್ ಆಗಿರಿ. ಮಾನ್ಯ ಶಾಸಕರು 2023 ಎಲೆಕ್ಷನ್ ಪ್ರಚಾರ ವೇಳೆದಾಗ ಗಡಂತಿಗೆ ಬಂದಿದ್ರು. ಗಡಂತಿಗೆ ಬಂದು ಗಡಂತಿದಾಗ ಒಂದೇ ಜೀವನ ಸಮಸ್ಯೆ ಇತ್ತು. ಏನು ಸಮಸ್ಯೆ ಇತ್ತು ಅಂತಂತಂದ್ರೆ ಗಡಂತಿದಾಗ ಫ್ಯಾಕ್ಟ್ರಿಗಳಿಂದ ಭಾಳ ತ್ರಾಸ ಆಗ್ಲತ್ತದ. ಅದಕ್ಕೇನಪ್ಪ ಅಂದ್ರೆ ಅವರು ಭಾಷಣ ಮಾಡ್ತಾ ಫ್ಯಾಕ್ಟ್ರಿಗಳ ಬಗ್ಗೆ ಏನು ಹೇಳಿದ್ರು ಅಂತಂತಂದ್ರೆ, ನಾನು ಒಂದು ವೇಳೆ ನೀವೆಲ್ಲರೂ ಎಲೆಕ್ಷನ್ದಾಗ ಗೆದ್ದಿರ್ತೀನಿ ಅಂದ್ರೆ ಸಂಪೂರ್ಣ ಫ್ಯಾಕ್ಟ್ರಿ ಬಂದ್ ಮಾಡ್ತಾ ಅಂತ ಮಾನ್ಯ ಶಾಸಕರು ಹೇಳಿದ್ರು. ಅದಕ್ಕೆ ನೀವೇನು ಹೇಳತ್ತೀರಿ? ಯಾವ ಜೋಶ್ಲಿಂದ ನೀವು ಗಡಂತಿಯಾಗಿ ಭಾಷಣ ಮಾಡಿರಿ, ಯಾವ ಜೋಶ್ಲಿಂದ ಫ್ಯಾಕ್ಟ್ರಿ ಬಂದ್ ಮಾಡ್ತಕ್ಕಂಥ ಮಾತೇ ನಿಮ್ಮಲ್ಲಿ. ಇವತ್ತು ನೀವು ಗಡವಂತಿ ಅಥವಾ ಸುತ್ತಮುತ್ತ ಹಳ್ಳಿಗಳ ಜನರದ ಹಿತದ ಬಗ್ಗೆ ಮಾತಾಡೋ ಬದಲಿಗೆ ನೀವೇನು ಮಾತಾಡತ್ತೀರಿ? ಮಳೆ ಬಂದ್ರೆ ಮಳಿಲಿಂದ ಏನಪ್ಪ ಅಂತಂದ್ರೆ ಹೊಗೆ ತಿಳಾಗಿ ಬರ್ತದೆ, ಅವಾಗ ಏನಪ್ಪ ಅಂತಂದ್ರೆ ವಾಸನೆ ಬರ್ತದೆ ಅಂತ ನೀವು ಹೇಳತ್ತೀರಿ. ಮಾನ್ಯ ಶಾಸಕರೇ, ಹಳ್ಳಿಗಳ್ದಾಗ ಅಡುಗೆ ಮಾಡಿದ್ರೂ ಹೊಗೆ ಬರ್ತದ, ಅದಕ್ಕೆ ಪೊಲ್ಯೂಷನ್ ಅಂಬಲ್ಲ. ಹಳ್ಳಿಗಳ್ದಾಗ ಅಡುಗೆ ಮಾಡಿದ್ರೂ ಹೊಗೆ ಬರ್ತದೆ, ಅದಕ್ಕೆ ಪೊಲ್ಯೂಷನ್ ಅಂಬಲ್ಲ. ನೀವೇನು ಹೇಳ್ತೀರಿ? ಇಲ್ಲೇನಪ್ಪ ಅಂತಂತಂದ್ರೆ ಒಂದಲ್ಲಿ ನಿಮ್ದು ಗ್ಯಾರಂಟಿ, ನಿಮ್ಮದು KDPದಾಗ ನೀವು ಹೇಳ್ತೀರಿ ಈ ವಿಷಯಗಳನ್ನ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಜಿಮ್ಮೆದಾರಿ ನಂದದ, ವಿನ ಬಂದ್ ಮಾಡಿಸ್ತಕ್ಕಂಥ ಜಿಮ್ಮೆದಾರಿ ನಂದಲ್ಲ ಒಂದು ಸರ್ತಿ ಹೇಳ್ತೀರಿ. ಮತ್ತು ನೀವೇನಪ್ಪ ಅಂತಂತಂದ್ರೆ ಇಲ್ಲಿ IB-ದಾಗೆ ಯಾವುದೋ ಒಂದು ಉದ್ಘಾಟನೆ ಏನೋ ಕಾರ್ಯಕ್ರಮದಾಗ ಏನು ಹೇಳ್ತೀರಿ? ರೋಡ್ ಉದ್ಘಾಟನೆ ಕೈದಾಗ ನಾ ಫ್ಯಾಕ್ಟ್ರಿ ಬಂದ್ ಮಾಡಿದ ಅಂತ ಹೇಳ್ತೀರಿ. ಬಂದ್ ಮಾಡಿದ್ರೆ ನೀವೇನು ಹೇಳ್ತೀರಿ? ನಿನ್ನೇನು ಹೇಳಿರಿ ನೀವು? ನಾ ನಿಮ್ಗೊಂದು ಸವಾಲು ಕೊಡ್ತೀನಿ. ನಾವು ಯಾರೂ ಬೇಡ, ನೀವು ಜನದ ಪ್ರತಿನಿಧಿ, ಜನರದ ಕಷ್ಟ ಸುಖ ಕೇಳ್ತಕ್ಕಂಥ ಪ್ರತಿನಿಧಿ ಇದ್ರಿ ನೀವು ಗಡವಂತಿಗೆ ಹೋಗ್ರಿ. ಗೊತ್ತು ನೀವೇನು ಹೇಳಿರಿ? ಮಳೆ ಹೊಂಟ್ರ ಹೊಗಿಲಿಂದ ವಾಸನೆ ಹೊಂಟದ ಅಂತ ಅಷ್ಟೇ ಹೇಳ್ತೀರಿ ನೀವು. ಪ್ರತಿ ದಿವಸ ಒಂದು ವೇಳೆ ಗಾಳಿ ದಕ್ಷಿಣದಿಂದ ಉತ್ತರ ಕಡೆ ಬಿಡ್ತು ಅಂದ್ರೆ ನಮ್ಮ ಗಡವಂತಿ ಜನರಿಗೆ ಎಷ್ಟು ತ್ರಾಸದ. ಶಾಸಕರೇ, ಹೊಗೆ ಇಟ್ಸ್ ಪೊಲ್ಯೂಷನ್. ಹೊಗೆ ಮ್ಯಾಗ ಹೋಗೋದೆ, ತೆಳಗೆ ಹೊಂಟದ, ಅದು ಹೊಂಟದ ಅಲ್ಲ. ನೀವೇನು ಹೇಳ್ತೀರಿ? ನಾನು ನಿಮ್ಗೆ ಒಂದೇ ಮಾತು ಕೇಳ್ತೀನಿ, ಫ್ಯಾಕ್ಟ್ರಿಗಳು ಬಂದ್ ಮಾಡ್ತಾ ಅಂತ ಹೇಳಿರಿ, ಬಂದ್ ಎಲ್ಲಿ ಮಾಡಿರಿ? ನಂಗೆ ಒಂದು ಅರ್ಥ ಆಗಲ್ದು. ಇವತ್ತು ನೀವು ಫ್ಯಾಕ್ಟ್ರಿ ಫೇವರ್ದಾಗ ಮಾತಾಡ್ತೀರಿ ಅಂತಂತಂದ್ರೆ ಮತ್ತು ಫ್ಯಾಕ್ಟ್ರಿ ನಾಳೆ ನೀವು ಜನರ ಬಲ್ ಭಾಷಣ ಮಾಡಿ ಓಟ್ ಕೇಳಕ್ಕೆ ಏನು ಫ್ಯಾಕ್ಟ್ರಿದವ್ರ ಬಲ್ ಹೋಯ್ತ್ರಿ? ಏನು ಸುತ್ತಮುತ್ತ ಗಡಂತಿಯಲ್ಲಿ ಇರ್ತಕ್ಕಂಥ ಅಥವಾ ಮುಳ್ಕೇರಿ, ಮಾಣಿಕ್ ನಗರ್, ದುಮ್ಮನ್ಸೂರು, ಇವು ಬಸಂಪುರ ಹಳ್ಳಿಗಳ ಬಲ್ ಓಟ್ ಕೇಳ್ತೀರಿ ನೀವು? ನಿಮ್ಗೆ ಓಟ್ ಹಾಕ್ತಕ್ಕಂಥ ಜನರು ಯಾರು ಕೇಳ್ದ ನಂಗೆ. ಶಾಸಕರೇ, 100ಕ್ಕೆ 100 ಏನಪ್ಪ ಅಂದ್ರೆ ಎಲ್ಲೋ ನೀವು ಫ್ಯಾಕ್ಟ್ರಿದವ್ರ ಸಂಘ ಟೈಅಪ್ ಆಗಿರಿ. ನೀವು ಫ್ಯಾಕ್ಟ್ರಿ ಫಾರ್ದಾಗ ಕೆಲಸ ಮಾಡ್ಲತ್ತೀರಿ. ನೀವು ಗೆದ್ದಿದ್ದು ಫ್ಯಾಕ್ಟ್ರಿ ಖಿಲಾಫ್ದಾಗ. ನಿಮಗೆ ಗಡವಂತಿ, ಮಾಣಿಕ್ ನಗರ್, ಮುಳ್ಕೇರ, ಬಸಂತಪುರ ಜನರು ನಿಮಗೆ ಏನಪ್ಪ ಅಂತಂದ್ರೆ ಓಟ್ ಹಾಕ್ಯಾರ ಅಂತಂತಂದ್ರೆ ಬೇರೆ ಯಾವ ಉದ್ದೇಶ ಮಂತ್ರಿಗಳು ಊರಾಗ ಮಾಡ್ಯಾರ ಆದ್ರೂ ಭೀ ನಿಮ್ಗೆ ಓಟ್ ಹಾಕಿ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡಿಸ್ತಕ್ಕಂಥದ್ದಂತ ಏನು ಮಾತು ಹೇಳಿರಿ. ಆ ದೃಷ್ಟಿಕೋನದಿಂದ ಜನ ನಿಮಗೆ ಓಟ್ ಹಾಕ್ಯಾರ ವಿನ ಬೇರೆ ಎದ್ರ ಕಡೆಯಿಂದ ಓಟ್ ಹಾಕಿಲ್ಲ. ಮಾನ್ಯ ಶಾಸಕರೇ, 11ಕ್ಕೆ ಹೋಗೋದು ಇರತ್ತಿಲ್ಲ. ನೀವು ಎನಿ ಟೈಮ್ 24x7 ನೀವು ಯಾವಾಗ ಭೀ ಫ್ಯಾಕ್ಟ್ರಿ ಹೋಗ್ರಿ, ಯಾವಾಗ ಭೀ ಹೊಗೆ ಬಿಡ್ಲತ್ತಾರಲ್ಲಿ. ರಾತ್ರಿನೇ ಹೋಗಿ ಮಾಡಕ್ಕವ್ರು ರಾಜರೋಷ ನಡೆಸ್ಲತ್ತಾರ, ಅವ್ರು ಕದ್ದು ನಡೆಸ್ಲತ್ತಿಲ್ಲ. ಅವ್ರಿಗೆ ಯಾರ್ದು ಭೀ ಅಂಜಿಕೆ ಇಲ್ಲ. ಆ ಅಂಜಿಕೆ ಮತ್ತು ಹೋಗ್ಯಾದ ಅಂತಂತಂದ್ರೆ ಅದಕ್ಕೆ ಉತ್ತರ ನೀವು ಕೊಡಬೇಕು. ಯಾಕೆ ಹೋಗ್ಯದ ಅಂಜಿಕೆ ಫ್ಯಾಕ್ಟ್ರಿಗಳ್ದವ್ರಿಗೆ? ಶಾಸಕರ ಅಂಜಿಕೆ ಹೋಗ್ಯದ ಅಂತಂತಂದ್ರೆ ಯಾಕೆ ಹೋಗ್ಯದ? ಉತ್ತರ ಯಾರು ಕೊಡಬೇಕಿದು? ಉತ್ತರ ನೀವೇ ಕೊಡಬೇಕು. ಎಲ್ಲೋ ಒಂದು ಕಡೆ ನಮಗೇನು ಅನ್ಸ್ಲತ್ತದ ಅಂತಂದ್ರೆ ನೀವು ಫ್ಯಾಕ್ಟ್ರಿ ಪ್ರಭಾವದಾಗ ಹೋಗಿರೇನೋ ಅಂತ ನಮ್ಗೆ ಅನ್ಸ್ಲತ್ತದ. ಫ್ಯಾಕ್ಟ್ರಿ ಪ್ರಭಾವ ನಿಮ್ಗೆ ಆಗಿದೇನೋ ಅಂತ ನಮ್ಗೆ ಅನ್ಸ್ಲತ್ತದ. ನೀವು ಫ್ಯಾಕ್ಟ್ರಿ ಸಂಪೂರ್ಣ ಫೇಲ್ ಆಗಿರಿ. ನೀವು ಫ್ಯಾಕ್ಟ್ರಿ ಹತ್ಯಾಕೆ ಇವತ್ತು ಫ್ಯಾಕ್ಟ್ರಿ ಫೇವರ್ದಾಗ ಮಾತಾಡತ್ತೀರಿ. ನೀವು ಬೇಕಾದ್ರೆ ಗಡಂತಿದಾಗ ಅದೇ ಸಭಾ ಮಾಡಿರಿ. ಅದೇ ಸಭಾದಾಗ ನೀವು ಮತ್ತೊಂದು ಭಾಷಣ ಮಾಡತ್ತೀರಿ. ಜನರು ಎದುರು ನಿಂತು ನಿಮ್ಗೆ ಕೇಳ್ತಾರೆ, ಭಾಷೆಯಲ್ಲಿ ಹೋಗ್ಯದ ಫ್ಯಾಕ್ಟ್ರಿ ಯಾಕೆ ಬಂದ್ ಮಾಡಿಲ್ಲ ಅಂತೇಳಿ. ನೀವು ಫೇಲ್ ಆಗಿರಿ ಹೇಳಕ್ಕೆ ನಾ ಇಷ್ಟ. ಉಚ್ಚ ನ್ಯಾಯಾಲಯಕ್ಕೆ ಹೋದ್ರೆ ನಾ ಏನೂ ಮಾಡೋಕ್ಕಾಗಲ್ಲ, ಅದನ್ನ ಬಂದ್ ಹೆಂಗೆ ಮಾಡಿಸ್ಲಿ ಅಂತ ಕೇಳೋದು ಅಂಬೋದಿತ್ತಲ್ಲ. ಅವಾಗ ಉಚ್ಚ ನ್ಯಾಯಾಲಯ ಗಮನಕ್ಕೆ ಇದ್ದಿಲ್ಲ. ನಿಮ್ಮ ಗಮನಕ್ಕೆ ಉಚ್ಚ ನ್ಯಾಯಾಲಯ ನಮ್ಮಲ್ಲಿ ಒಂದು ಸಂಸ್ಥೆ ಭಾರತದಾಗ ಅದರದೇ ಆದಂಥ ಒಂದು ಸಂವಿಧಾನದ ಸಂಸ್ಥೆ ಅದ. ಅದ್ರಾಗ ಎಲ್ಲರಿಗೂ ಹೋಗ್ತಕ್ಕಂಥ ಅರಿವು ನಿಮ್ಗೆ ಇದ್ದಿಲ್ಲ. ನೀವು ಡಾಕ್ಟ್ರ್ ಇದ್ರು, ನಿಮ್ಗೆ ಹೆಂಗೆ ಅರಿವಿದ್ದಿಲ್ಲ ಅವಾಗಿಂದು? ನಿಮ್ಗೆ ಅರಿವಿತ್ತಲ್ಲ ಅವಾಗ ಭೀ ನಾವೇನೋ ಒಂದು ಮಾಡಿದ್ರೆ ಹೋಗ್ತಾರೆ ಅಂತೇಳಿ. ಮಾನ್ಯ ಶಾಸಕರು ಭೀ ಏನಪ್ಪ ಅಂತಂದ್ರೆ ಅದಕ್ಕೆ ನೀವು ಬರಲಿಕ್ಕಿಂತ ಪೈಲ 11 ಫ್ಯಾಕ್ಟ್ರಿಗಳು ಬಂದ್ ಮಾಡಿಸಿರು. ಅವಾಗ ಭೀ ಅವ್ರು ಫ್ಯಾಕ್ಟ್ರಿಗೆ ಹೋಗಿ ತಂದು ಚಾಲೋ ಮಾಡಿದ್ರು. ಪ್ಯಾರಲೈಸಿಸ್ ಫ್ಯಾಕ್ಟ್ರಿಗಳು ಎಲ್ಲ ಬಂದ್ ಮಾಡಿಸಿರು ರಾಜಶೇಖರ್ ಪಾಟೀಲ್ ಅವರು. ನೀವು ನೋಡ್ರಿ, ನೀವು ಏನೇ ಇರಲಿ ನೀವು ಏನೇ ಇರಲಿ ಅಂದ್ರೆ ನೀವರ ಏನು ಅಂಗಟ ಛಾಪ್ MLA ಅಲ್ಲ. ನೀವು ಡಾಕ್ಟ್ರ್ ಇದ್ರಿ. ನೀವು ಒಂದು ಡಾಕ್ಟ್ರಿ ಓದಿದವರು ಇದ್ರು. ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಯಾರಂತಂದ್ರೆ ರಾಜಶೇಖರ್ ಪಾಟೀಲ್ ಏನು ಅವ್ರಿಗೆ ಢೀಲ ಬಿಟ್ಟಿರು. ಸುಮಾರು ಸರ್ತಿ ಫ್ಯಾಕ್ಟ್ರಿಗಳಿಗೆ ಮೀಟಿಂಗ್ ಕರ್, ಸುಮಾರು ಸರ್ತಿ ಫ್ಯಾಕ್ಟ್ರಿದವ್ರಿಗೆ ಅಂಜಿ ಅವ್ರಿಗೆ ಬಂದ್ ಮಾಡಿಸಿರು. ಆಯ್ತು, ನೀವು ಬಂದ್ ಮಾಡಿಸಿಲ್ಲ ಅಂತ ಹೇಳತ್ತೀರಿ. ನೀವು ಬಂದ್ ಮಾಡ್ಸಾಗ ಈಶ್ವರ್ ಖಂಡ್ರೆ ಮೇಲೆ ಪ್ರೆಷರ್ ಹಾಕಿ ರಾಜಶೇಖರ್ ಅವ್ರು ತುನ್ನಪ್ಪ ಅಂತಂದ್ರೆ ನೀವು ಫ್ಯಾಕ್ಟ್ರಿ ತ್ರಾಸ ಆಗ್ಲತ್ತದ, ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತೇಳಿ ಈಶ್ವರ್ ಖಂಡ್ರೆ ಮೇಲೆ ಪ್ರೆಷರ್ ಹಾಕಿ. ಇದು ಸ್ವತಃ ಈಶ್ವರ್ ಖಂಡ್ರೆ ಒಂದು ಕಾರ್ಯಕ್ರಮ ಅವರೇ ಹೇಳಿದ್ದ, ಪ್ರೆಷರ್ ಹಾಕಿ ಕಡೆಯಿಂದ ಅಲ್ಲಿ ಕೆಲಸ ಮಾಡಿದ್ದ ಅಂತೇಳಿ ಬಂದ್ ಮಾಡಿದ್ದ ಅಂತೇಳಿ. ನೀವು ಒಬ್ಬರೇ ಬಂದ್ ಮಾಡಿಸಿರಿ. ಅದ್ರ ಕಾನೂನು ಪ್ರಕಾರದಾಗ ಅವ್ರು ಹೋದ್ರು, ಪರ್ಮಿಷನ್ ತಂದ್ರು, ಚಾಲು ಆಗ್ಯದ. ಆದ್ರೆ ಅದರದೇ ಆದಂಥ ನರ್ಮ್ಸ್ ಅದ, ಅದರದೇ ಆದಂಥ ಕಂಡೀಷನ್ಗಳನ್ನ ಫ್ಯಾಕ್ಟ್ರಿ ನಡಿಬೇಕದ. ಎಷ್ಟು ತ್ರಾಸದ ನಮ್ಮ ಗಡಂತಿದಾಗ ಎಲ್ಲರಿಗೆ ನಂಗೆ ಹಿಡ್ಕೊಂಡೆ. ಯಾಕಂತಂದ್ರೆ ಅದೇನಿದು BJPದವ್ರಿಗೆ ಬಾಜಿ ಗಾಳಿ ಹೋಗಬೇಕು, ಕಾಂಗ್ರೆಸ್ದವ್ರಿಗೆ ಬಾಜಿ ಗಾಳಿ ಹೋಗಬೇಕು ಅಲ್ಲ. ಅದು ಎಲ್ಲರಿಗೂ ಹೊಂಟದದು. ನಾಳೆಗೆ ನೀವು ಭೀ ಬಂದು ನಿಮ್ಗೆ ಭೀ ಹೊಂಟದದು. ನೀವು ಬಂದ್ ಮಾಡಿಸಿದ ಮಳೆ ಹೊಂಟದ, ಚಿಮ್ಣಿಗಳು ಏನಪ್ಪ ಅಂದ್ರೆ ಹೊಗೆ ಬಿಡ್ತಾವ, ಚಿಮ್ಣಿಗಳು ಹೊಗೆ ಬಿಡ್ತಾವ್ರಿ ಎಲ್ಲರಿಗೆ ಕುನದ. ಆದ್ರೆ ಇವತ್ತಾಕೆ ನೀವು ಫ್ಯಾಕ್ಟ್ರಿಗಳು, ನೀವು ಚಿಮ್ಣಿಗಳು ಹೊಗೆ ಬಿಡ್ತಾವ, ಫ್ಯಾಕ್ಟ್ರಿಗಳು ಫೇವರ್ದಾಗ ಯಾಕೆ ಮಾತಾಡ್ತೀರಿ?
ನೀವು ರೈತರು ಫೇವರ್ದಾಗ, ಗಡವಂತಿ ಗ್ರಾಮಸ್ಥರು ಫೇವರ್ದಾಗ, ಮುಳ್ಕೇರಿ ಗ್ರಾಮಸ್ಥರು ಫೇವರ್ದಾಗ, ಮುಳ್ಕೇರಿ ಬಸಂತಪುರ ಗ್ರಾಮಸ್ಥರು ಫೇವರ್ದಾಗ ಮಾತಾಡ್ಬೇಕು ನೀವು. ನೀವೇ ಈ ರೀತಿ ಮಾತಾಡಿದ ಮತ್ತು ಅವ್ರಿಗೆ ತಾಕತ್ ಹೆಚ್ಚಿಗೆ ಆಗಲ್ಲ ಫ್ಯಾಕ್ಟ್ರಿಗಳಿಗೆ. ಒಬ್ಬ ಎಮ್ ಎಲ್ ಎನೇ ಹೀಗೆ ಚಿಮ್ನಿಗಳು ಇನ್ನೂ 4 ಚಿಮ್ನಿ ಹೆಚ್ಚಿಗೆ ಮಾಡ್ತಾರೋ. ಈಗ ಮತ್ತೊಂದು ನೀವು ಅದಕ್ಕೆ ನಾವೇನು ಹೇಳ್ತೀವಿ, ನೀವೇನಪ್ಪ ಅಂದ್ರೆ ಪೊಲ್ಯೂಷನ್ ಹತ್ಯಕ್ಕೆ, ಫ್ಯಾಕ್ಟ್ರಿಗಳು ಹತ್ಯಕ್ಕೆ, ಗ್ರಾಮಸ್ಥರ ಹತ್ಯಕ್ಕೆ ನೀವು ನುಡಿದಂತೆ ನಡೀತಾ ಇಲ್ಲ, ನೀವು ಫೇಲ್ ಆಗಿರಿ. ಅದಕ್ಕೆ ನೋಡಪ್ಪ ನಾವೇನು ಹೇಳ್ಬೇಕಂತಂದ್ರೆ, ನೀವು ಬಾರ್ ನಿಮ್ಮ ಸ್ಟೇಟ್ಮೆಂಟ್ಗಳು ಬದಲಾಸ್ಲಕ್ಕೆ ಹೋಗಬೇಡ್ರಿ. ಸ್ಟ್ಯಾಂಡ್ ಇರಿ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ, ಹೋರಾಟ ಮಾಡಿರಿ. ನೋಡ್ರಿ ಫ್ಯಾಕ್ಟ್ರಿ ಸೆಲೆಕ್ಟ್ ನೀವು ಇದು ಮಾಡ್ತೀರಿ ಅಂತಂದ್ರೆ, ಹೋರಾಟ ಮಾಡ್ತೀರಿ ಅಂತಂದ್ರೆ ನಾವು ನಮ್ಮ ಮಾಜಿ ಶಾಸಕರಿಗೆ ಒಪ್ಪಿಸ್ತೇವೆ. ಪಕ್ಷಾತೀತವಾಗಿ ಹೋರಾಟ ಮಾಡೋದು ಹತ್ಯಕ್ಕೆ ಜನರು ಸ್ವಾರ್ಥ ಮಾಡೋದು ನಾವೆಲ್ಲರೂ ಕಲ್ತು ಜನರ ಸಲ ಕೆಲಸ ಮಾಡೋದು. ಇವತ್ತು ನೋಡ್ರಿ ನೀವೆಲ್ಲರೂ ಬರ್ರಿ ಗಡಂತಿ ಮಾಣಿಕ್ ನಗರ ಮುಳ್ಕೇರಿದಾಗ ಕೇಳಮ್ ನೋಡ್ರಿ ಫ್ಯಾಕ್ಟ್ರಿ